ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಾನೇ ಇದೆ. ಈ ಪ್ರಕರಣದಲ್ಲಿ ಬಗೆದಷ್ಟು ಸತ್ಯಗಳು ಬಯಲಾಗ್ತಾ ಹೋಗ್ತಿದೆ. ಖಾಕಿ ತನಿಖೆಯನ್ನ ನೋಡಿ ಈಗ ಚಕ್ರವರ್ತಿ ಗಪ್ಚುಪ್ಪಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈವರೆಗೂ ತಮ್ಮದೇ ಖದರನ್ನ ತೋರ್ತಾ ಇದ್ರು, ಆದರೆ ಈಗ ಎಲ್ಲವೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ಅರೆಸ್ಟ್ ಆದಂತಹ ದಿನ ದರ್ಶನ್ ಗತ್ತು ತೋರಿಸ್ತಾ ಇದ್ರು, ಆದರೆ ಈಗ ಸಾಕ್ಷ್ಯಾಧಾರಗಳನ್ನು ಕಂಡು ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿದ್ದಾರೆ. ಇನ್ನು ಇತರೆ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆಗಳನ್ನು ಆಧರಿಸಿ ದರ್ಶನ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬೇರೆ ಬೇರೆ ಆರೋಪಿಗಳು ಏನೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ವಿಚಾರಣೆಯನ್ನು ಚುರುಕುಗೊಳಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಸಾಕ್ಷ್ಯಗಳನ್ನು ಮುಂದಿಟ್ಟು ಪೊಲೀಸ್ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಶ್ನೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಘಟನೆಯಲ್ಲಿ ಏನು ನಡೀತು ನನಗೆ ಗೊತ್ತಿಲ್ಲ, ನಾನು ಹೋದೆ, ಅದಾದ ಬಳಿಕ ನಾನು ಅಲ್ಲಿಂದ ಬಂದುಬಿಟ್ಟೆ, ಸಾವಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ ಅಂತ ಮಾತನಾಡಿದಾಗ ಏನೆಲ್ಲ ಸಾಕ್ಷ್ಯಗಳು ಲಭ್ಯವಾಗಿದ್ದಾವೆ ಆ ಸಾಕ್ಷ್ಯಗಳನ್ನು ಮುಂದೆ ಇಟ್ಟು ಅಧಿಕಾರಿಗಳು ಶಾಕ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿಗಳ ನಿರಂತರ ವಿಚಾರಣೆಗೆ ದರ್ಶನ್ ಒಂದು ಕ್ಷಣ ಥಂಡ ಹೊಡಿತಾ ಇದ್ದಾರೆ. ಇನ್ನು ತಡರಾತ್ರಿವರೆಗೂ ತೀವ್ರ ವಿಚಾರಣೆಯನ್ನು ಖಾಕಿ ಪಡೆ ನಡೆಸ್ತಾ ಇದೆ. ಹಲವಾರು ಮಾಹಿತಿಗಳನ್ನು ಪಡೆದುಕೊಂಡು, ಅಂದರೆ ಯಾರ್ಯಾರು ಇನ್ನಿತರ ಆರೋಪಿಗಳಿದ್ದಾರೆ ಆ ಆರೋಪಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ದರ್ಶನ್ ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಏನೆಲ್ಲ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ಆಗ ಸಾಕ್ಷಿಗಳನ್ನು ಮುಂದೆ ಇಟ್ಕೊಂಡು ದರ್ಶನ್ಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಸಾಕ್ಷ್ಯಾಧಾರಗಳನ್ನು ಕಂಡು ದರ್ಶನ್ ಕೂಡ ಥಂಡ ಹೊಡಿತಾ ಇದ್ದಾರೆ.